ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಸೊ ನಾನಿವತ್ತು ಏನು ವ್ಲಾಗ್ ಮಾಡ್ತಾಯಿದ್ದೀನಿ, ಯಾವ ವ್ಲಾಗ್ ಮಾಡ್ತಾಯಿದ್ದೀನಪ್ಪ ಅಂತ ಅಂದರೆ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಆಗೋವಂಥ ಒಂದು ABC ಜ್ಯೂಸನ್ನ ರೆಡಿ ಮಾಡ್ತಾಯಿದ್ದೀನಿ. ಸೊ ಈ ABC ಜ್ಯೂಸ್ ಒಂದು ಪ್ರೋಟೀನ್ ಆ್ಯಂಡ್ ನಿಮಗೆ ಇದರಲ್ಲಿ ಏನಿದೆ ಅಲ್ಲ, ಎ ಮೀನ್ಸ್ ಆಮ್ಲ. ಸೊ ನಾವೆಲ್ಲರೂ ಏನು ಅಂದ್ಕೊಳ್ತಾ ಇದ್ವಿ, ಎ ಅಂತ ಅಂದರೆ ಆ್ಯಪಲ್ ಅಂತ ಅಂದ್ಕೊಳ್ತಾ ಇದ್ವಿ. ಸೊ ನಾನು ಇದನ್ನು ಸ್ಟೋರ್ ಮಾಡೋ ರೀತಿಯಲ್ಲಿ ಇವತ್ತು ABC ಜ್ಯೂಸನ್ನ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಜಸ್ಟ್ ಒಂದು ಐಸ್ ಕ್ಯೂಬ್ ಥರ ಮಾಡಿ ಇಟ್ಕೊಳ್ಳೋಣ ಅಂತ. ಯಾಕಂದರೆ ಡೈಲಿ ವಾಕ್ ಮುಗಿಸ್ಕೊಂಡು ಬಂದಮೇಲೆ ಸೊ ಅದನ್ನ ಬಂದ ತಕ್ಷಣವೋ ಅಥವಾ ಹೋಗೋಕ್ಕೆ ಮುಂಚೆನೋ ಕುಡಿಯೋದಕ್ಕೆ ಸ್ವಲ್ಪ ಹಾಟ್ ವಾಟರ್ ಮತ್ತು ಮೀನ್ಸ್ ಅದ್ರ ಜೊತೆಯಲ್ಲಿ ಸಬ್ಜಾ ಇದನ್ನೆಲ್ಲನೂ ಮಿಕ್ಸ್ ಮಾಡಿ ಕುಡಿಯೋದಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ನಾವು ವಾಕ್ ಮಾಡೋದಕ್ಕೂ ಮೀನ್ಸ್ ವೆಯ್ಟ್ ಲಾಸ್ ಆಗೋದಕ್ಕಾಗಲಿ ಅಥವಾ ಹೆಲ್ದಿಯಾಗಿರೋದಕ್ಕಾಗಲಿ ಸಪೋರ್ಟ್ ಮಾಡುತ್ತೆ ಈ ಒಂದು ಜ್ಯೂಸ್ ಅಂತ ಹೇಳಿ ಇವತ್ತು ಈ ಜ್ಯೂಸನ್ನ ಪ್ಲ್ಯಾನ್ ಮಾಡಿದ್ದೀನಿ. ಆ್ಯಕ್ಚುಲಿ ಇನ್ನೂ ಆಲ್ಮೋಸ್ಟ್ ಇದನ್ನೆಲ್ಲ ಕಟ್ ಮಾಡಿ ಇಟ್ಬಿಟ್ಟಿದ್ದೀನಿ. ಸೊ ಇದು ಸ್ವಲ್ಪ ಹೊತ್ತು ಬಿಟ್ಟು ಸೊ ನಾನು ಆಚೆ ಬಟ್ಟೆ ಒಣಗಾಕಂತ ಆಚೆ ಹೊರಟೋಗ್ಬಿಟ್ಟೆ, ಯಾಕಂದರೆ ಬಿಸಿಲು ತುಂಬ ಇದೆ ಅಲ್ಲ. ಸೊ ಹಾಗಾಗಿ ಸ್ವಲ್ಪ ಬ್ಲ್ಯಾಕ್ ಥರ ಆಗಿಬಿಟ್ಟಿದೆ. ಕಟ್ ಮಾಡಿ ಇಟ್ಟಿದ್ನಲ್ಲ ಆವಾಗಲೇ. ಸೊ ಇದು ಕಟ್ ಮಾಡಿದ್ದೆಲ್ಲ ಸ್ವಲ್ಪ ಬ್ಲ್ಯಾಕ್ ಆಗಿದೆ. ಸೊ ನಾನು ಇವಾಗ ಇದನ್ನ ವಾಶ್ ಮಾಡ್ಕೊಳ್ತೀನಿ. ಇನ್ನೊಂದ್ಸಲಿ ವಾಶ್ ಮಾಡಿಕೊಂಡು ಇವಾಗ ನಾನು ಇದನ್ನು ಮಿಕ್ಸಿಗೆ ಹಾಕ್ಕೊಳ್ತೀನಿ. ಸೊ ಮಿಕ್ಸಿಗೆ ಹಾಕ್ಕೊಂಡು ಇದನ್ನ ಸೋಸ್ಬೇಕಲ್ಲ. ಸೊ ಒಂದು ತೆಳುಕಿರೋದು ಒಂದು ಬಟ್ಟೆನಲ್ಲಿ ಯೂಸ್ ಮಾಡೋಣ ಸೋಸೋದಕ್ಕೆ. ಯಾಕಂದರೆ ವೈಟ್ ಕ್ಲಾತ್ ಯೂಸ್ ಮಾಡೋಣ, ಚೆನ್ನಾಗಿರುತ್ತೆ ಸೋಸೋದಕ್ಕೆ. ನಾನು ಇದಕ್ಕೆ ಏನೇನೆಲ್ಲ ಯೂಸ್ ಮಾಡಿದ್ದೀನಿ ಅಂತಂದರೆ ಬೆಟ್ಟದ ನೆಲ್ಲಿಕಾಯಿ ಹಾಕಿದ್ದೀನಿ, ಕ್ಯಾರೆಟ್ ಹಾಕಿದ್ದೀನಿ, ಹಾಗೆ ಬೀಟ್ರೂಟ್ ಹಾಕಿದ್ದೀನಿ. ಜೊತೆಗೆ ಸ್ವಲ್ಪ ಅಂದರೆ 1 ಇಂಚ್ ಇಷ್ಟು ಶುಂಠಿ ಹಾಕಿದ್ದೀನಿ, ಮತ್ತು ಸ್ವಲ್ಪ ಕರಿ ಲೀವ್ಸ್ ಹಾಕಿದ್ದೀನಿ. ಕರಿ ಲೀವ್ಸ್ ಏನಕ್ಕೆ ಅಂತ ಅಂದರೆ ಕಣ್ಣಿಗೂ ಒಳ್ಳೆಯದು, ಹಾಗೆ ಹೆಣ್ಮಕ್ಳಿಗೆ ಕೂದಲು ಉದುರೋ ಸಮಸ್ಯೆ ಇರುತ್ತಲ್ಲ, ಸೊ ಅದು ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ಅದನ್ನ ತಡೆಗಟ್ಟೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಇದನ್ನೆಲ್ಲ ನಾನು ರೆಡಿ ಮಾಡ್ಕೊಂಡು ಕಟ್ ಮಾಡಿ ಇವಾಗ ಡೈರೆಕ್ಟ್ ನಾನು ಮಿಕ್ಸಿಗೆ ಹಾಕೋದಷ್ಟೇ ಇರೋದು. ಎಲ್ಲ ವಾಶ್ ಮಾಡಿ ಚೆನ್ನಾಗಿ ಕಟ್ ಮಾಡಿ ಇಟ್ಟಿದ್ದೀನಿ. ಸೊ ಇವಾಗ ಮಿಕ್ಸಿಗೆ ಹಾಕ್ಕೊಂಡು ಯಾವ ಥರ ಇದು ಜ್ಯೂಸ್ ಮಾಡೋಣ ಅಂತ ಹೇಳಿ ನೋಡೋಣ, ಯಾವ ಥರ ಆಗುತ್ತೆ ಇದು ಅಂತ ಹೇಳಿ. ಮೇ ಬಿ ನನ್ನ ಪ್ರಕಾರ ಏನು ಇದರಲ್ಲಿ ಏನೇ ಕಲರ್ ಇದು ಮಾಡಿದ್ರು ಕ್ಯಾರೆಟ್ ಏನು ಅಷ್ಟೊಂದು ಕಲರ್ ಬರಲ್ಲ. ಜಾಸ್ತಿ ಕಲರ್ ಬರೋದು ಈ ಕಲರ್ ಅಂತ ಅನ್ಕೋತೀನಿ, ಬೀಟ್ರೂಟ್ ಕಲರ್ ಅನ್ಕೋತೀನಿ. ಸೊ ನೋಡೋಣ ಏನು ಕಲರ್ ಬರುತ್ತೆ ಅಂದ್ಬಿಟ್ಟು ಬನ್ನಿ. ಫಸ್ಟ್ ನಾನು ಮಿಕ್ಸಿ ತೊಗೊಳ್ತೀನಿ, ಜಾರು. ಸೊ ಜಾರ್ ತೊಗೊಂಡು ಇದನ್ನೆಲ್ಲ ಡಂಪ್ ಮಾಡ್ಕೊಳ್ಳೋಣ. ಈಗ ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ, ಸ್ವಲ್ಪ ದೊಡ್ಡ ಜಾರ್ ತೊಗೊಂಡಿದ್ದೀನಿ. ಸೊ ಈ ದೊಡ್ಡ ಜಾರ್ನ ಯೂಸ್ ಮಾಡ್ಕೊಳ್ಳೋಣ ನಾವು. ಯಾಕಂತಂದರೆ ಚೆನ್ನಾಗಿ ನುಣ್ಣಗಾಗಬೇಕು. ಎಷ್ಟು ನುಣ್ಣಗಾಗಬೇಕಂತಂದರೆ ಫುಲ್ಲು ತರಿ ಏನೂ ಸಿಗಬಾರ್ದು, ಫುಲ್ಲು ಸಾಫ್ಟಾಗಿ ಏನೋ ನೈಸಾಗಿ ಬರಬೇಕಿದೆ. ಸೊ ಹಾಗಾಗಿ ತುಂಬ ಅಂದರೆ ಮಿಡಲಲ್ಲಿರೋ ಜಾರ್ನ ತೊಗೋಬೇಡಿ, ತುಂಬ ದೊಡ್ಡ ಜಾರ್ ತೊಗೊಳ್ಳಿ. ಸೊ ನಾನು ಫಸ್ಟಿಗೆ ಇದರಲ್ಲಿ ಕರಿಬೇವು ಸೊಪ್ಪು ಹಾಕ್ತೀನಿ. ಕರಿಬೇವು ಸೊಪ್ಪನ್ನು ಅಷ್ಟೇ ಚೆನ್ನಾಗಿ ನೀವು ವಾಶ್ ಮಾಡಬೇಕು. ಈಗ ಬರ್ತಾ ಇರೋ ಕರಿಬೇವು ಸೊಪ್ಪು ಅಂತೂ ಫುಲ್ಲು ಗಲೀಜಿದೆ, ಮತ್ತು ಅದರಲ್ಲಿ ಸಣ್ಣ ಹುಳ ಇರ್ತಾ ಇದೆ, ಕಾಣ್ತಾ ಇಲ್ಲ ಕ್ಲೀನಾಗಿ. ಸೊ ನೀವು ಅಷ್ಟೇ ಯೂಸ್ ಮಾಡಬೇಕಾದ್ರೆ ವಾಶ್ ಮಾಡಿ ಯೂಸ್ ಮಾಡಿ. ಸೊ ಕರಿಬೇವು ಸೊಪ್ಪು ಆದಮೇಲೆ ಶುಂಠಿ ಹಾಕ್ಕೊಳ್ಳೋಣ. ಶುಂಠಿ ಹಾಗೆ ಇಲ್ಲಿ ನೀವು ಏನೇನು ಕಟ್ ಮಾಡಿ ಇಟ್ಕೊಂಡಿದ್ದೀರಾ 1 by 1 ವೆಜಿಟೇಬಲ್ಸ್ನ ಇದ್ರೊಳಗಡೆ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡು ಇದಕ್ಕೆ ನೀರೇನು ಸ್ಟಾರ್ಟಿಂಗಲ್ಲೇ ಹಾಕಬೇಡಿ. ಈಗ ಫುಲ್ಲು ಗ್ರೈಂಡ್ ಆದಮೇಲೆ ಲಾಸ್ಟಲ್ಲಿ ನಾವು ನೀರು ಹಾಕ್ಕೊಳ್ಳೋಣ. ಸೊ ನಾನಿವಾಗ ಬೆಟ್ಟದ ನೆಲ್ಲಿಕಾಯಿ ಹಾಕ್ಕೊಳ್ತೀನಿ ಇದಕ್ಕೆ. ಫಸ್ಟ್ ಎ ಫಾರ್ ಆ್ಯಪಲ್ ಅಲ್ಲ, ಎ ಫಾರ್ ಆಮ್ಲ. ಆಮ್ಲ ಆದಮೇಲೆ ಬೀಟ್ರೂಟ್ ಹಾಕ್ಕೊಳ್ಳೋಣ. ಬಿ ಫಾರ್ ಬೀಟ್ರೂಟ್. ಇದು ಫುಲ್ಲು ಫಿಲ್ಲಾಗಿ ಇನ್ನೂ ಉಳಿತಾ ಇದೆ ಇದರೊಳಗಡೆ ಹಾಕೋದಕ್ಕೆ. ನೋಡೋಣ ಹೇಗೆ ಹಾಕೋದಂತ ಇದೆ. ಕ್ಯಾರೆಟ್ ಉಳ್ಕೊಂಡಿದೆ, ಇದಿಷ್ಟು ಫಿಲ್ ಆಗೋಗ್ಬಿಟ್ಟಿದೆ ಇದರೊಳಗಡೆ. ಸ್ವಲ್ಪ ಇದನ್ನ ಗ್ರೈಂಡ್ ಮಾಡೋಣ. ಗ್ರೈಂಡ್ ಮಾಡಿಬಿಟ್ಟು ಆಮೇಲೆ ಮತ್ತೆ ಇದನ್ನ ಆ್ಯಡ್ ಮಾಡ್ಕೊಳ್ಳೋಣ, ಸ್ವಲ್ಪ ಕಮ್ಮಿ ಆಗಿರುತ್ತಲ್ಲ. ಇದು ತುಂಬಾ ಟೈಮ್ ತೊಗೊಳುತ್ತೆ. ಕಲರ್ ನೋಡಿ ಇದು ಹೇಗಾಗಿದೆ ಅಂದ್ಬಿಟ್ಟು ಇನ್ನೂ ಸ್ವಲ್ಪ ಮೇಲ್ಗಡೆ ನುಣ್ಣಗೆ ಆಗಬೇಕು. ಸೊ ಇನ್ನೂ ಇದು ಫುಲ್ಲು ಮಿಕ್ಸ್ ಆಗಿಲ್ಲ. ಸೊ ನೋಡಿ ಒಂದು ಕಡೆ ಗ್ರೀನ್ ಇದೆ, ಒಂದು ಕಡೆ ಆಮ್ಲ ಕಲರ್ ಇದೆ, ಲೈಟ್ ಪೇಲ್ ಗ್ರೀನ್ ಕಲರ್ ಇದೆ. ಆ್ಯಂಡ್ ಇನ್ನೂ ಒಂದಷ್ಟು ಇದನ್ನು ಫುಲ್ ಮಿಕ್ಸ್ ಮಾಡೋಣ ಚೆನ್ನಾಗಿ. ಆಮೇಲೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಅಂತ. ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡೋದಕ್ಕೆ. ನೋಡಿ ಫುಲ್ ರೌಂಡ್ ಎಲ್ಲನೂ ಪೇಸ್ಟ್ ಆಗಿದೆ ಆಲ್ರೆಡಿ. ಇದು ಮಾತ್ರ ಹಾಗೆ ಉಳ್ಕೊಂಡಿದೆ. ಸೊ ನಾನು ಇವಾಗ ಇದು ಕ್ಯಾರೆಟ್ ಆ್ಯಡ್ ಮಾಡ್ಕೊಳ್ತೀನಿ. ಆ್ಯಡ್ ಮಾಡ್ಕೊಂಡು ಲಾಸ್ಟಲ್ಲಿ ನೀರು ಸ್ವಲ್ಪ ರುಬ್ತೀವಿ ಅನ್ನುವಾಗ ಒಂದು ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಕ್ಯಾರೆಟ್ ಆ್ಯಡ್ ಮಾಡ್ಕೊಳ್ತೀನಿ. ಸ್ವಲ್ಪನೇ ಹಾಕ್ಕೊಳ್ಳೋಣ. ಆಮೇಲೆ ಇನ್ನೊಂದು ಏನಂತ ಅಂದರೆ ಕೆಲವೊಂದು ಮಿಕ್ಸಿಗೆ
ವ್ಯಾಟ್ಸ್ ಕಮ್ಮಿ ಕೊಟ್ಟಿರ್ತಾರಲ್ಲ, ಸೊ ನೀವು ಎಷ್ಟು ಲೋಡ್ ಮಾಡ್ತೀರಾ ಅಷ್ಟು ಬೇಗನೆ ಅದು ಸ್ಟಾಪ್ ಆಗಿಬಿಡುತ್ತೆ ಲೋಡ್ ಜಾಮ್ ಆದಾಗ. ಸೊ ನಾನು ಇವಾಗ ಪೇಸ್ಟ್ ಮಾಡಿದಾಗಿದೆ ಇದು. ಸೊ ನಾನು ವಾಟರ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದಾಯಿತು ಆಲ್ರೆಡಿ. ಈ ಪೇಸ್ಟ್ ಬಂದು ಇರುತ್ತೆ ಈ ಥರ ಆಗಿದೆ. ಸೊ ಇದನ್ನ ಇವಾಗ ನಾವು ಚೆನ್ನಾಗಿ ಮೀನ್ಸ್ ಸೋಸ್ಕೊಂಡು ಆಮೇಲೆ ಇದನ್ನ ಯಾವ ಥರ ನಾನು ಕ್ಯೂಬ್ಸಿಗೆ ರೆಡಿ ಮಾಡಬೇಕು. ಆ್ಯಂಡ್ ನಿಮಗೆ ವೈಟ್ ಕಲರ್ ಕ್ಯೂಬ್ಸ್ ಇತ್ತು ನಾರ್ಮಲ್ ನಿಮ್ಮದು ರೆಫ್ರಿಜರೇಟರಲ್ಲಿ ಏನು ಕ್ಯೂಬ್ಸ್ದು ಪ್ಲೇಟ್ಸ್ ಕೊಟ್ಟಿರ್ತಾರಲ್ಲ ಐಸ್ ಪ್ಯಾಲೆಟ್, ಸೊ ಅದನ್ನು ನೀವು ಡೈರೆಕ್ಟಾಗಿ ಯೂಸ್ ಮಾಡಿದಾಗ ಈ ಕಲರ್ ಎಲ್ಲನೂ ಅದ್ರಲ್ಲಿ ಬಿಟ್ಕೊಳ್ಳುತ್ತೆ, ಮತ್ತೆ ಅದನ್ನ ಕ್ಲೀನ್ ಮಾಡೋಕೆ ಕಷ್ಟ ಆಗುತ್ತಲ್ಲ. ಸೊ ನಾನು ಅದಕ್ಕೋಸ್ಕರ ನಿಮ್ಗೆ ಒಂದು ಟಿಪ್ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ನಾವು ಇದನ್ನು ಫಸ್ಟು ಕ್ಲೀನಾಗಿ ಸೋಸ್ಕೊಬಿಡೋಣ ಒಂದು ಬಟ್ಟೆ ಯೂಸ್ ಮಾಡಿಕೊಂಡು. ಹೇಗೆ ಸೋಸೋದಂತ ಹೇಳಿ ತೋರಿಸ್ತೀನಿ ನೋಡಿ. ಸೊ ನಾನಿವಾಗ ಒಂದು ನಮ್ಮ ಮನೆಯಲ್ಲಿ ಜಾಸ್ತಿ ಯೂಸ್ ಮಾಡೋದು ವಸ್ತ್ರ. ಸೊ ನಾನು ವಸ್ತ್ರ ಯೂಸ್ ಮಾಡ್ಕೊಳ್ತಿದ್ದೀನಿ. ಒಂದು ದೊಡ್ಡದಿರುವಂಥ ಒಂದು ನಿಮ್ಮ ಕಡೆ ಏನು ಹೇಳ್ತಾರೋ ಅದನ್ನು ಒಂದು ಪಾತ್ರೆ ತೊಗೊಳ್ಳಿ. ಸೊ ನಾನು ಇದಕ್ಕೆ ಒಂದು ಬಟ್ಟೆನ ಹಾಕ್ಬಿಟ್ಟು ಕ್ಲೀನಾಗಿ ಇದನ್ನ ಟೈಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಟೈಟಾಗಿ ಇರಲಿ ಇದು. ಇದ್ರ ಮೇಲೆ ಅದನ್ನ ಸೋಸೋಣ. ಯಾಕಂತಂದರೆ ಇದು ಕಾಟನ್ ಇದೆ ಒಂದು, ಮತ್ತು ನೀವು ತುಂಬ ಪಾಲಿಸ್ಟರ್ ಥರ ತೊಗೊಂಡಾಗ ಅದು ಏನಿರುತ್ತಲ್ಲ ಪೇಸ್ಟ್ ಅದೆಲ್ಲ ಕೂಡ ಇದರೊಳಗಡೆ ಬೀಳೋವಂಥ ಚಾನ್ಸಸ್ ಇರುತ್ತೆ. ಸೊ ನಾನು ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ. ಸೊ ಇದನ್ನು ಹೇಗೆ ನಾನು ಟೈ ಮಾಡಿಬಿಟ್ಟು ಏನು ಮೀನ್ಸ್ ಸೋಸೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ ನೋಡಿ. ಸೊ ಈ ಥರ ಸೈಡಲ್ಲಿ ಹಿಂಗೆಲ್ಲ ನಿಂತ್ಕೊಂಡು ಹಿಂಗೆ ಎತ್ಕೊಂಡ್ರೆ ಕ್ಲೀನಾಗಿ ಒಂದು ಸೈಡ್ ಬರುತ್ತೆ ಅದೆಲ್ಲನೂ. ಸೊ ಹಿಂಗೆ ಎಡ್ಜಸ್ಸಿಗೆ ಇದು ಮಾಡ್ಕೊಳ್ಳಿ, ಟೈಟ್ ಮಾಡ್ಕೊಂಡು ಅಷ್ಟೇ. ಇನ್ನೇನು ಇದನ್ನು ಇದು ಮಾಡೋ ಅಷ್ಟೇನಿಲ್ಲ. ಸೊ ಚೆಲ್ಲೋಗ್ಬಿಟ್ಟಿದೆ ಬರೀ. ಈಗ ನಾನು ಇದನ್ನು ಸ್ವಲ್ಪನೇ ಎತ್ಕೊಂಡು ಇದ್ರೊಳಗೆ ಬೇಡ ಇದು ಟೈಟ್ ಮಾಡಿಕೊಂಡೇ ಬಿಡೋಣ. ಯಾಕಂತಂದರೆ ಇದು ಪೇಸ್ಟ್ ಇದೆ ಅಲ್ವಾ. ಸೊ ನಾನು ಇದನ್ನೇನಾದರೂ ಹಿಂಗೆ ಮಾಡ್ಬೇಕಾದ್ರೆ ಪೂರ್ತಿ ಒಳಗಡೆ ಬಿದ್ದೋದ್ರೆ ಕಷ್ಟ ಆಗುತ್ತೆ. ಸೊ ನಾನು ಇದನ್ನು ಟೈಟ್ ಮಾಡ್ಕೊಳ್ತೀನಿ. ನಾನು 1 ಸೆಕೆಂಡ್ ನಾನು ಹೋಗಿ ಒಂದು ಥ್ರೆಡ್ ತೊಗೊಂಡ್ಬಂದ್ಬಿಡ್ತೀನಿ. ನೀವು ನೋಡ್ತಾ ಇರ್ಬೋದು ನನಗೆ ಅದಕ್ಕೆ ಕಟ್ಟೋ ಥರ ಥ್ರೆಡ್ ಸಿಕ್ಕಿಲ್ಲ. ಸೊ ಹಾಗಾಗಿ ನಾನು ಪಾತ್ರೆನೇ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸೊ ಚಿಕ್ಕದಾಗಿತ್ತು ಅಂತ ಅಂದರೆ ಪಾತ್ರೆ ಅದೇ ಬಟ್ಟೆನೇ ಸಾಕಾಗುತ್ತಲ್ಲ. ಸೊ ನೋಡಿ ಹೀಗೆ ಕಟ್ಬೋದಲ್ಲ ಕ್ಲೀನಾಗಿ ಅಂದ್ಬಿಟ್ಟು ಪಾತ್ರೆನ ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ. ಸೊ ನಿಮಗೂ ಏನಾದರೂ ಈ ಥರ ಏನೋ ಇಶ್ಯೂಸ್ ಆಯಿತು ಅಂದಾಗ ನೀವು ಕೂಡ ಒಂದು ಪ್ಲ್ಯಾನ್ ಮಾಡಿ ಪಾತ್ರೆನೇ ಚೇಂಜ್ ಮಾಡ್ಕೊಬಿಡಿ ಅಷ್ಟೇ. ಸೊ ಈ ಥರ ಟೈಟಾಗಿ ಕಟ್ಕೊಂಡಿದ್ದೀನಿ ನಾನು. ಸೊ ನೆಕ್ಸ್ಟ್ ನಾನು ಇವಾಗ ಇದಕ್ಕೆ ಏನು ಪೇಸ್ಟ್ ಮಾಡಿದ್ದೀನಲ್ವಾ, ಸೊ 1 ಸ್ಪೂನ್ ತೊಗೊಂಡು 1 ಸ್ಪೂನಿಂದ ನಾನು ಇದಕ್ಕೆ ಹಾಕ್ಕೊಂಡು ಇದರೊಳಗಡೆ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳೋಣ ಇದನ್ನು. ವಾವ್, ನೋಡೋಕೆ ತುಂಬ ಕ್ಯೂಟಾಗಿ ಕಾಣ್ತಿದೆ ಇದು. ಸೊ ನಿಮಗೆ ಕಾಣ್ತಾ ಇರ್ಬೋದು ನಾನು ಯಾವ ಥರ ಇದನ್ನ ಇನ್ನೂ ಸ್ಕ್ವೀಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಏನು ಫ್ಲೇವರ್ ಜಾಸ್ತಿ ಬರ್ತಾ ಇದೆ ಅಂತ ಅಂದರೆ ಕರಿಬೇವಿನ ಫ್ಲೇವರ್ ಬರ್ತಾ ಇದೆ. ಪ್ಲಸ್ ಇದರಲ್ಲಿ ಜೊತೆನಲ್ಲಿ ಇದು ಏನು ಜಾಸ್ತಿ ಬರ್ತಾರೋ ಫ್ಲೇವರ್ ಕ್ಯಾರೆಟ್ದು ಏನೋ ಫ್ಲೇವರ್ ಕಾಣಿಸ್ತಾ ಇಲ್ಲ ನಂಗೆ, ಸಾರಿ ಮೀನ್ಸ್ ಸ್ಮೆಲ್ ಆಗ್ತಾ ಇಲ್ಲ. ಆ್ಯಂಡ್ ನಂಗೆ ಬರ್ತಾ ಇರೋದು ಜಾಸ್ತಿ ಬೀಟ್ರೂಟು ಮತ್ತು ಕರಿ ಲೀವ್ಸ್ ಇದೆರಡೇ ನಂಗೆ ಜಾಸ್ತಿ ಸ್ಮೆಲ್ ಬರ್ತಾ ಇರೋದು. ಸೊ ಟೇಸ್ಟ್ ಹೇಗಿರುತ್ತೆ ಅಂತ ಗೊತ್ತಿಲ್ಲ, ನೋಡಬೇಕು. ಸೊ ನಾನು ಇವಾಗ ಇದನ್ನ ಮೀನ್ಸ್ ಸೋಸಿದಾಗಿದೆ ಆಲ್ಮೋಸ್ಟ್. ಅಂದರೆ ನಾನು ನಿಮ್ಗೆ ತೋರ್ಸೋದಕ್ಕೆ ಅಂದ್ಬಿಟ್ಟು ಸ್ವಲ್ಪನೇ ಎತ್ತಿಟ್ಟೆ, ಮತ್ತು ಇನ್ನೂ ಸ್ವಲ್ಪ ಇದೆ ಅದು ಏನು ಸೋಸ್ಬೇಕಾಗಿರೋದು ಪೆಂಡಿಂಗು. ಸೊ ಈ ಕನ್ಸಿಸ್ಟೆಂಟ್ ನೋಡಿ ಈ ಥರ ಆಗಿದೆ ಇದು ಕಲರ್ ಬಂದು ಫುಲ್ ರೆಡ್ ಆಗಿದೆ ಇದು. ಸೊ ನಾನು ಇವಾಗ ನಿಮ್ಮ ಹತ್ರ ಈ ಥರ ಒಂದು ಟ್ರೇ ಇತ್ತು ಅಂತಂದರೆ ಕಲರ್ ಬಿಟ್ಕೊಂಡ್ಬಿಡುತ್ತೆ ನಾರ್ಮಲ್ ಪ್ಲಾಸ್ಟಿಕ್ ಇದ್ರಲ್ಲಾದರೆ. ಸೊ ಇದು ಕಲರ್ ಬಿಟ್ಕೊಂಡ್ರೆ ಕಲರ್ ಹೋಗಲ್ಲ. ಸೊ ಹಾಗಾಗಿ ನೀವೇನು ಮಾಡ್ತೀರಾ ಅಂತ ಅಂದರೆ ಈ ಥರದ್ದು ಒಂದು ಕವರ್ನ ಯೂಸ್ ಮಾಡೋಣ ನಾವು. ಸೊ ಈ ಥರ ಒಂದು ಟ್ರಾನ್ಸ್ಪರೆಂಟ್ ಪ್ಲಾಸ್ಟಿಕ್ ಕವರ್ ಯೂಸ್ ಮಾಡಿಬಿಟ್ಟು ಇದ್ರ ಮೇಲೆ ಸ್ಪ್ರೆಡ್ ಮಾಡೋಣ ಈ ಕವರ್ನ. ಸೊ ಈ ಥರ ಸ್ಪ್ರೆಡ್ ಮಾಡಿಬಿಟ್ಟು ನಾವೇ ಬೆರಳಲ್ಲಿ ಈ ಥರ ಮೀನ್ಸ್ ಒಳಗಡೆಗೆ ಬೆರಳನ್ನ ಇದು ಮಾಡಿಬಿಟ್ಟು ಇದ್ರೊಳಗಡೆಗೆ ನಾವು ಇದನ್ನು ಫಿಲ್ ಮಾಡೋಣ. ಕವರ್ ಯೂಸ್ ಮಾಡೋಕ್ಕೂ ಮುಂಚೆ ಕವರ್ನ ಕೂಡ ನೀವು ವಾಶ್ ಮಾಡಬೇಕು. ಯಾಕಂದರೆ ಈ ಪ್ರೊಸೀಜರ್ನ ನಾವು ಎಲ್ಲನೂ ವಾಶ್ ಮಾಡಿ ಕ್ಲೀನಾಗಿ ಸೋಸ್ಕೊಂಡಿರ್ತೀವಲ್ವಾ, ಸೊ ಕ್ಲೀನ್ಲಿ ಮಾಡಿರ್ತೀವಿ. ಸೊ ಇದೊಂದು ನಮ್ಗೆ ಏನಾದರೂ ಡಸ್ಟ್ ಇತ್ತು ಅಂದರೆ ವೇಸ್ಟ್ ಅಲ್ವಾ ನಾವು ಮಾಡಿದ್ದು. ಸೊ ಹಾಗಾಗಿ ಇದನ್ನು ನಾವು ವಾಶ್ ಕೂಡ ಮಾಡಿಕೊಂಡು ಕಟ್ ಮಾಡಿಬಿಟ್ಟು 2 ಸೈಡನ್ನು ಯಾವ ಥರ ಬೇಕೋ ಆ ಥರ ಹಾಕೊಳ್ಳೋಣ. ಸೊ ನಾನಿವಾಗ ಕಟ್ ಮಾಡಿಬಿಟ್ಟು ತೋರಿಸ್ತೇನೆ ಇರಿ ಯಾವ ಥರ ಆಗುತ್ತೆ ಇದು ಅಂತ ಹೇಳಿ. ಸೊ ನಾನಿಲ್ಲಿ ಕವರ್ನ ಕಟ್ ಮಾಡ್ತಾ ಇದ್ದೀನಿ. 2 ಪೀಸ್ ಮಾಡ್ಕೊಬಿಡೋಣ. ಫುಲ್ ಒಂದೇ ಸ್ಪ್ರೆಡ್ ಮಾಡೋಕೆ ಹೋಗ್ತೀವಿ ಅಂದರೆ ಅದು ಬರೋದಿಲ್ಲ. ಸೊ 2 ಪೀಸ್ ಮಾಡ್ಕೊಳ್ಳೋಣ ಈ ಥರ ಕವರ್ನ.
ಸೊ ಇಷ್ಟಕ್ಕಾಗಿದೆ. ಇನ್ನೊಂದು ಸೈಡ್ ಮಾತ್ರ ಪೆಂಡಿಂಗ್ ಇದೆ. ಸೊ ಆ ಇನ್ನೊಂದು ಸೈಡಿಗೆ ಯಾವ ಥರ ಬೇಕೋ ಆ ಥರ ಟ್ರೈ ಮಾಡೋಣ. ಈಗ ನಾನು ಒಂದು ಸ್ಪೂನ್ ಯೂಸ್ ಮಾಡ್ತೀನಿ ಇದನ್ನು ಹಾಕೋದಕ್ಕೆ ಅಂದ್ಬಿಟ್ಟು, ಇಲ್ಲ ಒಂದು ಕಪ್ ಯೂಸ್ ಮಾಡೋಣ. ನನಗೆ ಇದು ನೋಡೋಕ್ಕೆ ಒಂಥರ ಖುಷಿ ಆಗ್ತಾ ಇದೆ. ಇಷ್ಟಿಷ್ಟೇ ಇದರೊಳಗಡೆ ಡ್ರಾಪ್ ಮಾಡೋಣ. ಸೊ ನೋಡ್ತಾ ಇದ್ದಾಗ ಸರಿ ಸುರಿಯಾಗಿದೆ ನೋಡಿ. ಇನ್ನೊಂದು ಕಡೆ ನನಗೆ ಯಾವ ರೀತಿ ನಾನು ಪ್ರೆಫರ್ ಮಾಡಿ, ಸೊ ಅದೇ ರೀತಿ ನಾನು ಕೈ ಕಡೆ ಫಿಲ್ ಮಾಡ್ಕೊಳ್ಳೋಣ. ಸೊ ಇದು ಕಂಪ್ಲೀಟಾಗಿ ಆಗಿದೆ. ನಾನು ಇವಾಗ ಇದನ್ನ ಫ್ರೀಸ್ಗೆ ಹಾಕ್ಬಿಡ್ತೀನಿ. ಸೊ ಅದು ಕಂಪ್ಲೀಟಾಗಿ ಆಗಿ ನನ್ನ ಮಗ ಬಂದಿದ್ದಾನೆ, ಹೋಗಿ ಅವನ್ನ ಕರ್ಕೊಂಡು ಬರೋಣ ಆಚೆ. ನೋಡಿದ್ರಿ ಅಲ್ವಾ ಇವಾಗ ಯಾವ ರೀತಿಯಾಗಿ ಏನು ABC ಜ್ಯೂಸ್ನ ನಾನು ರೆಡಿ ಮಾಡಿದೆ ಅಂತ ಹೇಳಿಬಿಟ್ಟು. ಸೊ ನಾನಿವಾಗ ಫ್ರಿಜ್ನ ತೋರಿಸ್ತೀನಿ ನೋಡಿ ಹೇಗೆ ರೆಡಿ ಆಗಿ. ಸೊ ಇದರಲ್ಲಿ ನಾನಿವಾಗ ಫ್ರೀಜ್ಗೆ ಹಾಕಿದ್ದೀನಿ. ಸೊ ಇದು ಸ್ವಲ್ಪ ಗಟ್ಟಿ ಆಗಲಿ ನೋಡೋಣ. ಇದೇನಾದರೂ ಇನ್ ಕೇಸ್ ಕಲರ್ ಆಗಿಲ್ಲ ಅಂತ ಅಂದರೆ ಟ್ರೈ ಮಾಡೋಣ. ಆ್ಯಂಡ್ ನನಗೆ ಇದರಲ್ಲಿ ಒಂದು ಗ್ಲಾಸ್ ಎಕ್ಸ್ಟ್ರಾ ಆಯಿತು. ಸೊ ಅದನ್ನ ಕೂಡ ನಾನು ಇದರಲ್ಲೇ ಹಾಕಿ ಇಟ್ಟಿದ್ದೀನಿ. ಸೊ ನೋಡಿದ್ರಿ ಅಲ್ವಾ, ಇದಾಗಿತ್ತು ABC ಜ್ಯೂಸ್ನ ವ್ಲಾಗ್. ಆ್ಯಂಡ್ ನನ್ನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇಷ್ಟ ಆಗಿದ್ರೆ ಏನು ಮಾಡ್ತೀರಾ, ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಡಯಟ್ ಮಾಡಬೇಕಾದ್ರೆ ಒಂದು ತುಂಬಾ ಇಂಪಾರ್ಟೆಂಟ್ ಆಗಿರೋಂಥ ಒಂದು ಟಾಪಿಕ್ ಏನಪ್ಪ ಅಂತ ಅಂದರೆ, ಚೆನ್ನಾಗಿ ವಾಕ್ ಮಾಡಿ. ನಿಮ್ಮ ಬಾಡಿನಲ್ಲಿ ಎಷ್ಟು ನೀವು ವಾಕ್ ಮಾಡ್ತೀರಾ ಅಷ್ಟು ನಿಮ್ಮ ಬಾಡಿನಲ್ಲಿ ಫ್ಯಾಟ್ಸ್ ಎಲ್ಲ ಬರ್ನ್ ಆಗೋದಕ್ಕೆ ಚಾನ್ಸಸ್ ಇರುತ್ತೆ. ಸೊ ನೀವು ಆದಷ್ಟು ತುಂಬಾ ವಾಕ್ ಮಾಡಿ. ಎಷ್ಟು ತಿಂತೀರಾ ಮ್ಯಾಟರ್ ಅಲ್ಲ, ಜಾಸ್ತಿ ವಾಕ್ ಮಾಡಿ, ಅದು ಮ್ಯಾಟರ್ ಆಗುತ್ತೆ. ಬಾಯ್ ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್.